ಫರ್ಡಿನಾಂಡ್ ಕಿಟ್ಟೆಲ್ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ನನ್ನ ಆಸೆ. ಅದು 2016-17ರಿಂದ ನನ್ನ ಮನಸ್ಸಿನಲ್ಲಿ. ಒಬ್ಬ ಜರ್ಮನ್ ಕನ್ನಡ ಕಲ್ತ್ರೆ ನಿಜವಾಗಿಯೂ ಕನ್ನಡವನ್ನ ನಮ್ಮಷ್ಟೇ ಸ್ಪಷ್ಟವಾಗಿ ಮಾತಾಡಕ್ ಸಾಧ್ಯನಾ? ಯಾವ್ದೊಂದು ನನಗೆ ಇದು ಮಾತ್ರ ಬೇಕೇ ಬೇಕು ಅಂತ ಹಠ ಮಾಡ್ತೀರಿ? ನಾವ್ ಯಾಕೆ ಹೊಂದಾಣಿಕೆ ಮಾಡ್ಕೊಂಡು ನೀವು ಹೇಳಿದಾಗ ಈ ಬಂದ್ ಮಾಡ್ಬೇಕು, ಇವಾಗ ಅದಿಲ್ಲ, ಅದು ಕಡಿಮೆ ಆಗಿದೆ. ಕೆಲವು ಸರಿ ನಾನು ಇಲ್ಲ ಇದು ಬೇಕು ಅಂತ ಅಂದಿರೋದು ಉಂಟು. ನೀವು ಹಾಲಿವುಡ್ ತಗೊಳ್ಳಿ ಅಥವಾ ಬೇರೆ ವೆಸ್ಟರ್ನ್ ಕಂಟ್ರೀಸ್ ತಗೊಳ್ಳಿ, ಅಲ್ಲಿ 2 ತರ ಸಿನಿಮಾಗಳು ಇದ್ದೇ ಇರುತ್ತೆ, ನಡೆಯುತ್ತೆ, ಇಲ್ಲೂ ಇರುತ್ತೆ. ಪ್ರತಿಯೊಬ್ಬ ಚಿತ್ರಕರ್ಮಿನೂ ನೆನ್ಪಿಟ್ಕೋಬೇಕಾದ್ದೇನು ಅಂತಂದ್ರೆ, ಸಿನಿಮಾಗಳನ್ನ ಮಾಡೋದ್ರ ಜೊತೆಗೆ ಒಂದು ಸಾಮಾಜಿಕ ಜವಾಬ್ದಾರಿ ನಮ್ಮೆಲ್ಲರಿಗೂ ಇರಬೇಕು. ಸಿನಿಮಾಗಳನ್ನ ಸಂಖ್ಯೆ ಹೆಚ್ಚಿಗೆ ಮಾಡ್ಕೊಂಡಿದೆ ಹೊರತು ಒಳ್ಳೆಯ ಪ್ರೇಕ್ಷಕರ ಸಂಖ್ಯೆಯನ್ನ ಬೆಳೆಸೋದ್ರಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. 12 ಸಿನಿಮಾ ಅಂತ ಹೇಳಿದ್ರಿ, 11 ಧಾರಾವಾಹಿಗಳು ಆಗಿರಬಹುದು. ದೊಡ್ಡ ಈ ಪಯಣದಲ್ಲಿ ಮತ್ತೆ ಈಗ ಏನೋ ಒಂದು ಕತೆ ತಗೊಳ್ತೀರಿ ಅಂತ ಆದಾಗ ಯಾವುದರ ಕಡೆಗೆ ನಿಮ್ಮ ಗಮನ ಹೋಗುತ್ತೆ? ಯಾವ ವಸ್ತು, ಯಾವ ಅಂಶವನ್ನ ನನ್ನನ್ನು ಕಲ್ಕಬೇಕು? ಆ ವಸ್ತು, ಯಾವುದೋ ಒಂದು ವಸ್ತು ನನ್ನ ಒಳಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ, ಹಲವಾರು ವರ್ಷಗಳು ಯೋಚನೆ ಮಾಡ್ತಾ ಇರ್ತೀನಿ. ವರ್ಷಗಳು ಮುಖಜ್ಜಿ ಕನಸುಗಳು 5-6 ವರ್ಷಗಳಿಂದ ಯೋಚನೆ ಮಾಡ್ತಾ ಇದ್ದೆ, ಸಿನಿಮಾ ಮಾಡಬೇಕು, ಹೇಗ್ ಮಾಡೋದು, ಯಾವ ರೀತಿ ಇದನ್ನ ಅಳವಡಿಸೋದು ಅಂತ ನಡೀತಾ ಇರುತ್ತೆ. ಅಂದ್ರೆ 24 ಗಂಟೆ ಅದ್ರ ಕುರಿತೇ ಯೋಚನೆ ಮಾಡ್ತಾ ಇರ್ತೀವಿ ಅಂತಲ್ಲ, ಆಗಾಗ ಅದು ಕಲಕ್ತಾ ಇರುತ್ತೆ, ಒಂದು ಯೋಚನೆಗೆ ಹಚ್ತಾ ಇರುತ್ತೆ, ಇನ್ನೊಂದು ಹಂತಕ್ಕೆ ಹೋಗುತ್ತೆ, ಅವಾಗೇನು ಅನ್ಸಿದ್ದನ್ನ ಬರ್ದಿಡೋದು, ಹೀಗೆ ನಡೀತಾ ಇರುತ್ತೆ. ಈಗಲೂ ಹಲವಾರು ವರ್ಷಗಳಿಂದ ನೋಡಿ, ಈಗೊಂದು ಫರ್ಡಿನಾಂಡ್ ಕಿಟ್ಟೆಲ್ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ನನ್ನ ಆಸೆ. ಅದು 2016-17ರಿಂದ ನನ್ನ ಮನಸ್ಸಿನಲ್ಲಿದೆ. 8-10 ವರ್ಷನೇ ಆಗ್ತಾ ಬಂತು. ಹಾಗಂತ ಅದ್ರ ಬಗ್ಗೆ ಕೆಲಸ ನಿಂತಿದ್ಯಾ? ಇಲ್ಲ. ಆಗಾಗ ಅದನ್ನ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗುವಂತ ಕೆಲಸ ನಡೀತಾ, ನೋಟ್ಸ್ ಮಾಡ್ತಾ ಇರ್ತೀವಿ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇರ್ತೀವಿ. ಇನ್ಯಾವುದೋ ಬಾಯಲ್ಲಿ ಕೇಳಿದಾಗ ಹೊಸ ವಿಚಾರ ಸಿಗುತ್ತೆ, ಅದನ್ನ ಇನ್ನೊಂದು ದೃಷ್ಟಿಕೋನದಿಂದ ನೋಡೋ ಪ್ರಯತ್ನ ಆಗುತ್ತೆ. ಆ ನಡೆಗೆ ಕಾರಣ ಏನು, ಆ ವ್ಯಕ್ತಿತ್ವ ಹೇಗಿತ್ತು, ಅವತ್ತಿನ ಸಂದರ್ಭ ಹೇಗಿತ್ತು, ಸನ್ನಿವೇಶ ಹೇಗಿತ್ತು, ನಾವು ಗೊತ್ತಿಲ್ಲ. 150 ವರ್ಷಗಳ ಹಿಂದೆ ಬದುಕು ಹೇಗಿದ್ದಿತ್ತು, ಅವ್ರು ಮಾತಾಡ್ತಾ ಇದ್ದು ನನಗೆ ಇವಾಗಲೂ ಕುತೂಹಲ, ಯಾವ ಭಾಷೆ ಮಾತಾಡ್ತಾ ಇದ್ದಿರ್ಬೋದು. ಫರ್ಡಿನಾಂಡ್ ಕಿಟ್ಟೆಲ್ 1852ರಲ್ಲಿ ಬಂದು ಕನ್ನಡವನ್ನ ಕಲ್ತಾಗ 2060 ನಂತರ ಅವರು ಕನ್ನಡ ಮಾತಾಡ್ತಾ ಇದ್ರು, ಕನ್ನಡದಲ್ಲಿ ಗ್ರಂಥಗಳನ್ನು ರಚಿಸಿದ್ದಾರೆ, ಡಿಕ್ಷನರಿ ಬರೆದಿದ್ದಾರೆ. ಅವ್ರ ಕನ್ನಡ ಹೇಗಿದ್ದಿರ್ಬೋದು? ಅವರು ಧಾರವಾಡದಲ್ಲಿ ಕನ್ನಡ ಕಲ್ತರು, ಸ್ವಲ್ಪ ಮಟ್ಟಿಗೆ ಮಂಗಳೂರಿನಲ್ಲಿ. ಹಾಗಾಗಿ ಮಂಗಳೂರು ಧಾಟಿ ಇತ್ತ, ಧಾರವಾಡ ಧಾಟಿ ಇತ್ತ, ಇದನ್ನ ಕೇಳಿದವ್ರು ಯಾರು? ಎಲ್ಲೂ ದಾಖಲೆ ಇಲ್ಲ, ಧ್ವನಿ ದಾಖಲೆ ಇಲ್ಲ, ಫೋಟೋಗಳು 4-5 ಫೋಟೋಗಳು ಬಿಟ್ಟರು ಮತ್ತೇನ್ ದಾಖಲೆ ಇಲ್ಲ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋ ಪ್ರಯತ್ನವನ್ನ ಮನಸ್ಸು ಮಾಡ್ತಾನೆ ಇರುತ್ತೆ. ಒಬ್ಬ ಜರ್ಮನ್ ಕನ್ನಡ ಕಲ್ತ್ರೆ ನಿಜವಾಗಿಯೂ ಕನ್ನಡವನ್ನ ನಮ್ಮಷ್ಟೇ ಸ್ಪಷ್ಟವಾಗಿ ಮಾತಾಡಕ್ ಸಾಧ್ಯನಾ? ಕಷ್ಟ. ನಾನು ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಹಾಗೆ ಮಾತಾಡೋಕ್ ಸಾಧ್ಯನೇ ಇಲ್ಲ. ಯಾಕೆ ನಾವು ಹುಟ್ಟಿದಾಗ್ಲಿಂದ ಭಾಷೆಯನ್ನ ಕಲಿತು ಒಂದು ಆಕ್ಸೆಂಟ್ ಬಂದಿರುತ್ತೆ, ಒಂದು ನೋಡಿ ಇನ್ನೊಬ್ರನ್ನ ಅನುಕರಿಸಿ ಕಲ್ತಿರ್ತೀವಿ. ಅವರು ಒಂಥರ ಪ್ರಬುದ್ಧತೆ ಬಂದ್ಮೇಲೆ ಕಲ್ತಾಗ ಆ ಪದಗಳ ಅರ್ಥ ಗೊತ್ತಿರ್ಬೋದು, ಆದ್ರೆ ಆ ಧ್ವನಿ ಉಚ್ಚಾರಣೆ, ಕೆಲವು ಪದಗಳ ನಾಲಿಗೆ ಹೊರಳುವಿಕೆಯಿಂದ ವಿದೇಶಿಗನಿಗೆ ನಮ್ಮಷ್ಟು ಸ್ಪಷ್ಟವಾಗಿ ಸುಸ್ಪಷ್ಟವಾಗಿ ಭಾಷೆಗಳ ಶೈಲಿಯೇ ಬೇರೆ, ಆ ಇಂಗ್ಲಿಷ್ ಮಾತಾಡುವ ಶೈಲಿಯೇ ಬೇರೆ ಅಂತ ಸಾಧ್ಯ ಇಲ್ಲ ಅನ್ನೋದು ಈಗ ಅರ್ಥ ಆಗಿದೆ. ಹಾಗಾಗಿ ಅದಕ್ಕೆ ಆ ವ್ಯಕ್ತಿತ್ವನ ಅಕಸ್ಮಾತ್ ನನ್ನ ದೃಶ್ಯಕ್ಕೆ ತಂದ್ರೆ ಅವರ ಕನ್ನಡದ ಧಾಟಿ ಹೇಗಿದ್ದಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಹೀಗೆ ಅದೊಂದು ತಯಾರಿ ಮನಸ್ಸಿನಲ್ಲಿ ನಡೀತಾನೆ ಇರುತ್ತೆ. ಇವಾಗ ನೋಡಿ ನಾಳೆನೆ ಚಿತ್ರ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಆ ವಸ್ತು ಕೆಲಸ ಮಾಡ್ತಾನೆ ಇರುತ್ತೆ. ವಸ್ತು ಬಗ್ಗೆ ಮಾತಾಡಿದ್ರಿ, ನೀವು ಸಂಭಾಷಣೆಯನ್ನ ಕೂಡ ಬರೆದವರು, ಕತೆ, ಚಿತ್ರಕಥೆ, ಈ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಹೋದಾಗ ಯಾವ್ದನ್ನು ನನಗೆ ಇದು ಮಾತ್ರ ಬೇಕೇ ಬೇಕು ಅಂತ ಹಠ ಮಾಡ್ತೀರಿ, ಅಥವಾ ಯಾವ್ದೋ ಒಂದು ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ತೀರಿ? ಹೇಗೆ ಇದು? ಇಲ್ಲ, ಅದ್ರ ಜೊತೆ ಕಲಾವಿದರ ಜೊತೆ ಮತ್ತೆ ನಿರ್ಮಾಪಕರ ಜೊತೆ, ನನ್ನ ತಂತ್ರಜ್ಞರ ಜೊತೆ ಒಂದು ಚರ್ಚೆ ಆಗ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು 2 ಚಿತ್ರಗಳನ್ನ ಕಾರಂತರದ ನೀವು ಪ್ರಸ್ತಾಪ ಮಾಡಿದ್ರಿಂದ ಅದನ್ನ ಹೇಳ್ತೀನಿ. ಬೆಟ್ಟದ ಜೀವ ಮತ್ತೆ ಮುಖಜ್ಜಿ ಕನಸುಗಳು ಮಾಡಿದಾಗ ಭಾಷೆ ವಿಷಯದಲ್ಲಿ ನಂದೇ ಆದಂತಹ ಒಂದು ನಂಬಿಕೆ ಇತ್ತು. ಕಾರಂತರು ಬರ್ದಿರೋದು ಸಹಜವಾದಂತಹ ಮೈಸೂರು ಅಥವಾ ನಮ್ಮೇನು ಈ ಪ್ರದೇಶದ ಭಾಷೆಯಲ್ಲಿ ಬರ್ದಿರ್ತಾರೆ. ಆದ್ರೆ ಅವ್ರ ಯೋಚನೆ ಹೇಗಿತ್ತು, ಅಥವಾ ಅವ್ರು ಆಡ್ತಾ ಇದ್ದ ಮಾತು, ಸಾಲಿಗ್ರಾಮ, ಪುತ್ತೂರು, ಆ ಪ್ರದೇಶದ ಕೋಟ ಒಂದು ಸ್ಲ್ಯಾಂಗ್ ಇರ್ತಾ ಇತ್ತು. ಅವರು ತಾವು ಆಡ್ತಾ ಇದ್ದ ಸ್ಲ್ಯಾಂಗ್ ಅನ್ನ, ಅಲ್ಲಿಯ ಪ್ರಾದೇಶಿಕತೆಯ ಸೊಗಡನ್ನ ತಮ್ಮ ಅಕ್ಷರಗಳಲ್ಲಿ ಯಾಕೆ ತುಂಬಲಿಲ್ಲ ಅನ್ನೋ ಪ್ರಶ್ನೆ ನನಗೆ ಈಗಲೂ ಇದೆ. ತುಂಬಬಹುದಾಗಿತ್ತಲ್ಲ, ಅವ್ರ ಈ ಪ್ರದೇಶದ ಹಾಗೆ ಹೇಗ್ ಮಾಡ್ಬೇಕಾಯ್ತು, ಜನರಲೈಸ್ ಮಾಡ್ಬಿಟ್ರಲ್ಲ ಭಾಷೆಯನ್ನ, ಅವರ ಶೈಲಿಯನ್ನ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ಆ ಸಿನಿಮಾ ಮಾಡಿದಾಗ ನನಗೆ ಆ ಒಂದು ಇದನ್ನ ತರಬೇಕು ಅಂತ ಅನ್ನಿಸ್ತು, ಆ ಪ್ರಾದೇಶಿಕತೆಯನ್ನ ತರಬೇಕು ಅಂತ ಅನ್ನಿಸ್ತಾಗ ಸ್ವಲ್ಪ ಮಟ್ಟಿಗೆ ಬೆಟ್ಟ ಜೀವದಲ್ಲಿ, ಹಾಗೆ ಹೆಚ್ಚಿನ ಮಟ್ಟಿಗೆ
ಮುಖಜ್ಜಿಯ ಕನಸುಗಳಲ್ಲಿ ಅಂತರ ಪ್ರಯತ್ನ ಮಾಡಿದ್ದೀನಿ, ಆ ಪ್ರಾದೇಶಿಕತೆಯನ್ನ, ಆ ಮಾತಿನ ಶೈಲಿಯನ್ನ. ಅಂದ್ರೆ ಅಲ್ಲೊಂದು ಹಠ ಇರುತ್ತೆ ನಿಮ್ಮ ಬೇಕು ಅಂತ ಕಲಾವಿದರುಗಳು ಕೆಲವರು ಕಷ್ಟ ಅದನ್ನ ಮಾತಾಡೋದು ಅಂತಾರೆ, ಪರವಾಗಿಲ್ಲ. ಬೇರೆಯವರಿಗೆ ಹೌದು ಇದೇನ ಕೃತಕತೆ ಇದೆ ಅಂತ ಅನ್ಸಿದ್ರು ಪರವಾಗಿಲ್ಲ, ಒಂದು ಪ್ರಯತ್ನ ಪಡೋಣ ಅಂತ ಹಠ ಹಿಡಿದು ಮಾಡಿದ್ದುಂಟು, ನಾನು ಮಾಡಿದ್ದೀನಿ. ನನಗೆ ಆ ಪ್ರಾದೇಶಿಕತೆ ಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ನಮ್ಮಲ್ಲಿ 15 ಕಿಲೋಮೀಟರ್ಗೆ ತಕ್ಕಂತೆ ಭಾಷೆ ಬದಲಾಗ್ತಾ ಹೋಗುತ್ತೆ, ಪದಗಳು ಸೇರ್ಕೋತಾ ಹೋಗುತ್ತೆ. ಅದನ್ನ ಉಳಿಸ್ಕೋಬೇಕು, ಬೆಳೆಸ್ಬೇಕು. ನಾವ್ ಯಾಕೆ ಹೊಂದಾಣಿಕೆ ಮಾಡ್ಕೊಂಡು ನೀವು ಹೇಳಿದಾಗ ಈ ಬಂದ್ ಮಾಡ್ಬೇಕು, ಇವಾಗ ಅದಿಲ್ಲ, ಅದು ಕಡಿಮೆ ಆಗಿದೆ. ನೀವು ನೋಡಿದ್ರೆ ಬರವಣಿಗೆಯಲ್ಲೂ ಕೂಡ, ದೃಶ್ಯ ಮಾಧ್ಯಮದಲ್ಲೂ ಕೂಡ ಸ್ವಲ್ಪ ಆ ತರದ ಪ್ರಾದೇಶಿಕತೆಯನ್ನ ಜನ ಕೂಡ ಇಷ್ಟಪಡ್ತಾರೆ. ಈಗ ಆ ಪ್ರದೇಶದವರಿಗೆ ತಮ್ಮದು ಅಂತ ಅನ್ಸುತ್ತೆ ಅದು. ಆ ತರ ಪ್ರಯತ್ನವನ್ನ ಮಾಡಿದೀನಿ. ಹಾಗೆ ವಿನ್ಯಾಸದಲ್ಲಿ ವಸ್ತ್ರ ವಿನ್ಯಾಸ ಆಗಿರ್ಬೋದು, ಕೇಶ ವಿನ್ಯಾಸ ಆಗಿರ್ಬೋದು, ಮುಖಜ್ಜಿಯನ್ನು ತರಬೇಕಾದ್ರೆ ಅದರಷ್ಟು ಸಾಕಷ್ಟು ಚರ್ಚೆ ಮಾಡಿದ್ವಿ. ಮುಖಜ್ಜಿ ಇಷ್ಟೆಲ್ಲ ವೈಚಾರಿಕತೆಯನ್ನು ಮಾಡುವಂತ ಹೆಣ್ಮಗಳು ನಿಜವಾಗಿಯೂ ಯಾವುದೋ ಒಂದು ಹಂತದಲ್ಲಿ ತನ್ನ ತಲೆ ಬೋಳಿಸ್ಕೊಳ್ಳುವಂತ ಪ್ರಕ್ರಿಯೆಯಿಂದ ವಿಮುಖಳಾಗಿರಬಹುದಲ್ವಾ? ಅವಳು ತಲೆಯನ್ನು ಬೋಳಿಸ್ಕೊಂಡು ಕೆಂಪು ಸೀರೆಯನ್ನು ಉಟ್ಕೊಂಡು ವೈಚಾರಿಕತೆ ಮಾತಾಡ್ತಾ ಇದ್ರೆ ವೈರುಧ್ಯ ಆಗಿರಲ್ವಾ ಅಂತ ಅನ್ಸಿ ಜಯಶ್ರೀ ಜೊತೆ ಚರ್ಚೆ ಮಾಡಿ ಬಿಟ್ಬಿಡೋಣ, ನಾವು ಹಾಗೆ ಕೇಶವನ್ನ ಹಾಗೆ ಬಿಡೋಣ, ತಲೆ ಮೇಲೆ ಸೆರಗನ್ನ ಹಾಗೆ ಬಿಡೋಣ, ಸೀರೆಯ ಬಣ್ಣವನ್ನ ಬದಲಾಯಿಸೋಣ ಅಂತ ಮಾಡಿದ್ದುಂಟು. ಸೊ ಈ ತರದ ತೀರ್ಮಾನಗಳ ಜೊತೆ ಸಾಕಷ್ಟು ಚರ್ಚೆಗಳಾಗ್ತಿರುತ್ತೆ. ಅದಕ್ಕೇನು ಪ್ರತಿಕ್ರಿಯೆ ಬಂದಿರಲಿಲ್ಲ? ಇಲ್ಲ, ಒಪ್ಕೊಂಡಿದ್ದ ಸಾಕಷ್ಟು ಜನ. ಇನ್ನು ಕೆಲವರು ಇಲ್ಲ ಹಾಗೆ ಇದ್ರೆ ಚೆನ್ನಾಗಿತ್ತು ಅಂತ ಹೇಳಿರೋರು ಉಂಟು. ಅದಕ್ಕೆ ನನ್ನ ಸಮರ್ಥನೆ ಇದೆ. ಇಲ್ಲಿ ಆಕೆ ವೈಚಾರಿಕತೆಯನ್ನು ಆಕೆ ಬಾಯಿಂದ, ಈಗ ನಾವು ನಮ್ಮ 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 ನಡೆ ನುಡಿ ಕೂಡ ನಮ್ಮ ಇದನ್ನ ಪ್ರತಿಬಿಂಬಿಸ್ಬೇಕು, ನಮ್ಮ ಆಲೋಚನೆಗಳನ್ನ ಪ್ರತಿಬಿಂಬಿಸ್ಬೇಕು ಅಂತ ಹೇಳಿದಾಗ ಪ್ರಾಯಶಃ ಆಕೆ ಒಂದು ಪಾತ್ರ ಅವ್ರ ಕಲ್ಪನೆಯಲ್ಲಿ, ಕಾರಂತರ ಕಲ್ಪನೆ ಹಾಗಿದ್ದಿರಬಹುದು. 60ರ ದಶಕದಲ್ಲಿ ಆಗಿದ್ರು ಕೂಡ ಅದಕ್ಕೆ ಒಂದು ವಿರೋಧ ಬಂದಿದ್ರು ಕೂಡ ಇದ್ದಿರಬಹುದು. ಅದು ಸ್ಪಷ್ಟವಾಗಿ ವಿವರಗಳನ್ನ ಅವರು ಕಾದಂಬರಿಯಲ್ಲಿ ದಾಖಲಿಸದೇ ಇದ್ರೂ ಕೂಡ ಅದನ್ನ ಹಿಡಿದು ಆ ಅಂಶವನ್ನ ಹಿಡಿದು ಕೆಲಸ ಮಾಡಿರೋದುಂಟು. ಆ ತರದ್ದು ಬರುತ್ತೆ, ಚರ್ಚೆ ಬರುತ್ತೆ. ಆಗ್ಲೇ ನಾನು ಹೇಳಿದಾಗೆ ಒಬ್ಬರ ಕೃತಿ ಅಲ್ವಲ್ಲ, ಒಬ್ಬರ ಇದಲ್ಲ, ಸೃಜನಶೀಲತೆ ಅಲ್ಲ. ಒಂದು ಸಿನಿಮಾ ಅನ್ನೋದು ತುಂಬಾ ಜನ ಜೊತೆ ಕೆಲಸ ಮಾಡೋ ಕಲಾವಿದರು, ತಂತ್ರಜ್ಞರು, ಎಲ್ಲರ ಜೊತೆ ನಿರ್ಮಾಪಕರು, ಹಣ ಹೂಡುವಂಥವ್ರು, ಎಲ್ಲರ ಜೊತೆ ಚರ್ಚೆ ಮಾಡಿದಾಗ ಒಬ್ಬೊಬ್ರದ್ದು ಭಿನ್ನ ಭಿನ್ನ ಅಭಿಪ್ರಾಯಗಳು, ಭಿನ್ನ ಭಿನ್ನವಾದಂತಹ ಆಲೋಚನೆಗಳಿರುತ್ತೆ. ಅವೆಲ್ಲವನ್ನು ಒಂದು ಇದಕ್ಕೆ ತಂದು ನಿರ್ದೇಶಕನೇ ಒಂದು ನಿರ್ಧಾರ ತಗೋಬೇಕಾಗುತ್ತೆ. ಯಾಕೆಂದ್ರೆ ಜವಾಬ್ದಾರಿ ಪೂರ್ತಿ ಆತನ ಮೇಲಿರುತ್ತಲ್ಲ, ಸಂಪೂರ್ಣವಾದ ಜವಾಬ್ದಾರಿ. ಆ ಥರದ ಚರ್ಚೆಗಳಾಗ್ತಾ ಇರುತ್ತೆ. ಕೆಲವು ಬರೀ ನಾನು ಬಿಟ್ಟುಕೊಟ್ಟಿರೋದು ಉಂಟು, ಕಾಂಪ್ರಮೈಸ್ ಉಂಟು. ಕೆಲವು ಸರಿ ನಾನು ಇಲ್ಲ ಇದು ಬೇಕು ಅಂತ ಅಂದಿರೋದು ಉಂಟು. ಈಗಿನ ಟ್ರೆಂಡ್ ಹೇಗಿದೆ ಅಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಮುಟ್ಟುವ ಮೂವೀಸ್ ಬರ್ತಾ ಇದೆ. KGF ಇರ್ಬೋದು ಎಲ್ಲ. ಇದ್ರ ನಡುವೆ ಈ ಸದಭಿರುಚಿಯ ಚಿತ್ರಗಳ ಒಂದು ಪುಟ್ಟ ದೀಪ ಏನಿದೆ, ಇದು ಎಲ್ಲಿ ನಿಲ್ಲುತ್ತೆ? ಯಾವ ಧೈರ್ಯದಲ್ಲಿ ನೀವು ಶುರು ಮಾಡಿದ್ರಿ ಇದನ್ನೆಲ್ಲ? ಮುಟ್ಟುವ ಒಂದು ಹಂಬಲ ಏನಾಗುತ್ತೆ? ನಾನು ಒಬ್ಬನೇ ಅಲ್ಲ, ಈ ತರ ತುಂಬಾ ಜನ ಮಾಡ್ತಾ ಇದ್ದಾರೆ ನಿರಂತರವಾಗಿ. ಅದಕ್ಕೆ ಇದನ್ನ ಪ್ಯಾರಲಲ್ ಅಂತ ಕರೆದಿರೋದು, ಪ್ಯಾರಲಲ್ ಸಿನಿಮಾ ಅಂತ ಕರೆದಿರೋದು. ಪರ್ಯಾಯ ಮುಖ್ಯವಾಹಿನಿ ಒಂದ್ ಕಡೆ ಹೋಗ್ತಾ ಇರುತ್ತೆ. ಅದು ಯಾವುದೇ ಚಿತ್ರ ಇರ್ಬೋದು, ಅದನ್ನ ಹೆಸರಿಸೋದಕ್ಕೆ ಹೋಗಲ್ಲ. ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಚಿತ್ರ ಹೋಗ್ತಾ ಇರುತ್ತೆ. ಈಗ ಇದು ಕಡಿಮೆ ಇರ್ಬೋದು, ಇದ್ರ ಹರಿಯುವಿಕೆ, ಇದ್ರ ಮಾರ್ಗ ಕಡಿಮೆ ಇರ್ಬೋದು, ನಾಶ ಆಗಲ್ಲ, ಖಂಡಿತ ಇರುತ್ತೆ. ಜಗತ್ತಿನಾದ್ಯಂತ ಇದೇ ಪ್ರಕ್ರಿಯೆ. ನೀವು ಹಾಲಿವುಡ್ ತಗೊಳ್ಳಿ ಅಥವಾ ಬೇರೆ ವೆಸ್ಟರ್ನ್ ಕಂಟ್ರೀಸ್ ತಗೊಳ್ಳಿ, ಅಲ್ಲೂ 2 ತರ ಸಿನಿಮಾಗಳು ಇದ್ದೇ ಇರುತ್ತೆ, ನಡೆಯುತ್ತೆ, ಇಲ್ಲೂ ಇರುತ್ತೆ. ನೋಡೋ ಪ್ರೇಕ್ಷಕರ ಸಂಖ್ಯೆ ಕೆಲವು ಕಡೆ ಕಡಿಮೆ ಇರ್ಬೋದು, ಕೆಲವು ಕಡೆ ಹೆಚ್ಚಿರ್ಬೋದು. ಈಗ ಮಲಯಾಳಮಲ್ಲಿ ಆ ತರದ ವಸ್ತುಗಳನ್ನ ಆಧರಿಸಿ ಬಂದಾಗ ಹೆಚ್ಚು ಜನ ಅದನ್ನ ನೋಡ್ತಾರೆ, ಮಲಯಾಳಂ ಚಿತ್ರಗಳನ್ನ ಇಷ್ಟಪಡ್ತಾರೆ ಅನ್ನೋಂಥ ವಾದ ಒಂದ್ ಕಡೆ. ಚಿತ್ರರಂಗದ ಒಂದು ದಾರಿ ಅಂತ ಅನ್ನೋದಕ್ಕಿಂತ ನಾವು ನೋಡಿ, ಒಂದು ಪ್ರತಿಯೊಬ್ಬ ಚಿತ್ರಕರ್ಮಿನೂ ನೆನ್ಪಿಟ್ಕೋಬೇಕಾದ್ದೇನು ಅಂತಂದ್ರೆ, ಸಿನಿಮಾಗಳನ್ನ ಮಾಡೋದ್ರ ಜೊತೆಗೆ ಒಂದು ಸಾಮಾಜಿಕ ಜವಾಬ್ದಾರಿ ನಮ್ಮೆಲ್ರಿಗೂ ಇರಬೇಕು. ಆ ಸಾಮಾಜಿಕ ಜವಾಬ್ದಾರಿ ಏನು ಅಂತಂದ್ರೆ ಪ್ರೇಕ್ಷಕರನ್ನ ಬೆಳೆಸುವಂತಹ ಜವಾಬ್ದಾರಿ. ಬೆಳೆಸೋದು ಅಂದ್ರೇನು? ಬೌದ್ಧಿಕವಾಗಿ ಅವರ ಆಲೋಚನೆಗಳ ಮೂಲಕ, ಅವರ ಆದರ್ಶಗಳ ಮುಂದಿನ ಪ್ರಶ್ನೆ ಅದೇ ಇತ್ತು. ನಿಮ್ಮ ಎಲ್ಲ ಚಿತ್ರಗಳು ಒಂದು ಸಾಮಾಜಿಕ ವಿಚಾರವನ್ನ ಕೈಗೆತ್ತಿಕೊಂಡಿವೆ. ಹೌದು. ಸೃಜನಶೀಲತೆ ಮತ್ತು ಹೊಣೆಗಾರಿಕೆ ಇದು ಒಬ್ಬ ಸಾಹಿತಿಗೂ ಇರಬೇಕು, ಚಿತ್ರ ನಿರ್ದೇಶಕನಿಗೂ ಇರಬೇಕು. ಈ ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೇಗ್ ಹೋಗ್ಬೇಕು? ನೀವ್ ಹೇಳಿದ್ರೆ ಸಾಹಿತಿಗಳಿಗೆ ಮತ್ತೆ ಚಿತ್ರ ನಿರ್ದೇಶಕರಿಗೆ ಮಾತ್ರ ಸಾಮಾಜಿಕ ಹೊಣೆಗಾರಿಕೆ ಇರಬೇಕು ಅಂತ ಅಲ್ಲ, ಜಾಸ್ತಿ ಯಾಕಂದ್ರೆ ಅದೊಂದು ಅಭಿವ್ಯಕ್ತಿಯ ಮಾಧ್ಯಮ, ಅದು ಪ್ರೇಕ್ಷಕರಿಗೂ ಇರಬೇಕು. ಪ್ರತಿಯೊಬ್ಬರಿಗೂ ಸಾಮಾಜಿಕ ಹೊಣೆಗಾರಿಕೆ ಜವಾಬ್ದಾರಿ ಇರಬೇಕು ಅಂತೀನಿ. ಇದ್ದಾಗ ಒಂದು ಸುಸಜ್ಜಿತವಾದಂತಹ ಒಂದು ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ, ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಸಂಖ್ಯೆ
ಸಿನಿಮಾಗಳನ್ನ ಸಂಖ್ಯೆ ಹೆಚ್ಚಿಗೆ ಮಾಡ್ಕೊಂಡಿದೆ ಹೊರತು ಒಳ್ಳೆಯ ಪ್ರೇಕ್ಷಕರ ಸಂಖ್ಯೆಯನ್ನ ಬೆಳೆಸೋದ್ರಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ಅಲ್ಲಿ ಸಾಧ್ಯ ಆಗಿದೆ ಕೇರಳ ರಾಜ್ಯದಲ್ಲಿ. ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ ಹೇಳಿದ ಹಾಗೆ ಇದರ ಸ್ವೀಕಾರ ಆಗುವ ಒಂದು ಸಂದರ್ಭಗಳು ಕಡಿಮೆ ಅಂತ ನಿಮ್ಗೆ ಅನ್ಸುತ್ತಾ? ಸ್ವಲ್ಪ ಕಡಿಮೆ ಆಗಿದೆ ನಮ್ಮಲ್ಲಿ, ಇಲ್ಲ ಅಂತ ಅಲ್ಲ. ಅಲ್ಲಿ ಬೆಳೆದಿರುವಷ್ಟು ನಮ್ಮಲ್ಲಿ ಬೆಳೆದಿಲ್ಲ. ಅಲ್ಲಿ ಅಂತ ಚಿತ್ರಗಳನ್ನ ಒಬ್ಬ ನಾಯಕ ನಟರ ಹೆಸರಿಸಕ್ಕೆ ಇಷ್ಟಪಡಲ್ಲ. ಅವ್ರುಗಳು ಎರಡೂ ತರದ ಚಿತ್ರಗಳನ್ನ ಅಭಿನಯಿಸಿ ಅವರು ಈ ಸಿನಿಮಾಗೆ ನಡ್ಕೊಳ್ಳೋ ರೀತಿ ತಗೊಳ್ಳೋಂತ ಸಂಭಾವನೆ ಬೇರೆ, ಮತ್ತೊಂದು ಮುಖ್ಯವಾಹಿನಿ ಸಿನಿಮಾಗಳಿಗೆ ಅವ್ರ ಜೊತೆ ನಿರ್ವಹಿಸೋ ಕ್ರಮ ವ್ಯವಹಾರದಲ್ಲಿಗೂ ಹೊಣೆಗಾರಿಕೆ ಇರಬೇಕು. ಅವಾಗ ಈ ತರದ್ ಮಾಡಿದಾಗ ಅವನ ಹಿಂಬಾಲಿಸುವ ಒಂದು ವರ್ಗ ಇರುತ್ತಲ್ಲ, ಪ್ರೇಕ್ಷಕ ವರ್ಗ, ಅವ್ರುಗಳನ್ನ ಅವನು ಬೆಳೆಸ್ತಾ ಇರ್ತಾನೆ ಬೌದ್ಧಿಕವಾಗಿ. ಆ ಹೊಣೆಗಾರಿಕೆ ಎಲ್ರಿಗೂ ಬೇಕಾಗುತ್ತೆ. ನಮ್ಮಲ್ಲ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ನಮ್ಮಲ್ಲಿ ಆ ಒಳ್ಳೆಯ ಸದಭಿರುಚಿಯ ಪ್ರೇಕ್ಷಕರನ್ನ ಬೆಳೆಸುವ ನಿಟ್ಟಿನಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ಮುಂದೆ ಅದು ಸರಿ ಹೋಗುತ್ತೆ ಅಂತ ಆಶಾಭಾವನೆ ಅಂತ. ಈ ತರ ಎಲ್ಲ ಕತೆಗಳನ್ನ ಕೈಗಿಟ್ಕೊಂಡು ಹೇಳಿದ್ರಿ, ಕಿಟ್ಟೆಲ್ ಬಗ್ಗೆ ಇದಿದೆ ಅಂತ. ಏನೆಲ್ಲ ಯೋಜನೆಗಳು ಇವಾಗ ನಿಮ್ಮ ಬಕೆಟ್ ಲಿಸ್ಟ್ ಏನಿದೆ? ಪ್ರಮುಖವಾಗಿ ಫರ್ಡಿನಾಂಡ್ ಕಿಟ್ಟೆಲ್ ಕುರಿತು ಒಂದು ಚಲನಚಿತ್ರ ಮಾಡಬೇಕು ಅನ್ನೋದು ಆಸೆ ಇದೆ. ಡಾಕ್ಟರ್ ಕೆ ಶಿವರಾಮ್ ಕಾರಂತರದೇ ಇನ್ನೊಂದು ಕೃತಿ ನನ್ನ ಮನಸ್ಸನ್ನ ಸೆಳೆದಿರುವಂತದ್ದು ಅಳಿದ ಮೇಲೆ. ಆ ಕೃತಿಯನ್ನ ದೃಶ್ಯ ಮಾಧ್ಯಮಕ್ಕೆ ಅಳವಡಿಸಬೇಕು ಅನ್ನೋ ಯೋಚನೆಯಲ್ಲಿ ಅದು ಹಕ್ಕುಗಳ ವಿಷಯದಲ್ಲಿ ಒಂದು ಸಣ್ಣ ತೊಡಕಿದೆ. ಅದು ಸಾರ್ವಜನಿಕವಾಗಿ ಹೇಳದೇ ಇರುವಂತ ವಿಚಾರ ಏನಲ್ಲ. ಶಿವರಾಮ್ ಕಾರಂತರು ಬದುಕಿದ್ದಂತ ಸಂದರ್ಭದಲ್ಲಿ ತಮ್ಮ ಕೊನೆಯ ದಿನಗಳಲ್ಲಿ, ಕೊನೆಯ ವರ್ಷಗಳಲ್ಲಿ ಅದರ ಹಕ್ಕುಗಳನ್ನ ಒಬ್ರು ತಮಗೆ ಸಹಾಯ ಮಾಡಿದಂತ ಮಾಲಿನಿ ಮಲ್ಯ ಅನ್ನೋರಿಗೆ ಬರೆದು ಕೊಟ್ಟು ವಿಲ್ ಮಾಡಿ ಹೋಗಿದ್ರು. ಸೊ ಹಾಗಾಗಿ ನಾನು ಈ ಹಿಂದೆ ಬೆಟ್ಟದ ಜೀವ ಆಗ್ಲಿ, ಮುಖಜ್ಜಿಯ ಕನಸುಗಳ ಸಿನಿಮಾ ಮಾಡಿದಾಗ ಆ ಹಕ್ಕುಗಳ ನಿರ್ವಹಣೆಯನ್ನ ಆಕೆನೆ ತಗೊಂಡಿದ್ರು ಜವಾಬ್ದಾರಿಯನ್ನ. ಅವರಿಂದ ಹಕ್ಕುಗಳನ್ನ ಪಡೆದು ಚಲನಚಿತ್ರವನ್ನ ಮಾಡಿದೆ. ದುರದೃಷ್ಟವಶಾತ್ 2 ವರ್ಷ 3 ವರ್ಷಗಳಿಂದ ಆಕೆ ಕಾಲವಾದ್ರು. ಅವರು ವಿವಾಹಿತೆ ಆಗಿರ್ಲಿಲ್ಲ, ಅವ್ರಿಗೆ ಮಕ್ಕಳಿಲ್ಲ. ಹಾಗಾಗಿ ಆ ವಿಲ್ ಅವರು ಬರ್ಕೊಟ್ಟದ್ದು ಎಲ್ಲಿ ನಿಲ್ಲುತ್ತೆ ಅಂತ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಆಕೆ ತನ್ನ ಬಳಿ ಇದ್ದಂತ ಹಕ್ಕುಗಳನ್ನ ಡಾಕ್ಟರ್ ಕೆ ಶಿವರಾಮ್ ಕಾರಂತ ಅಧ್ಯಯನ ಕೇಂದ್ರ ಅಂತಾನೆ ಸಾಲಿಗ್ರಾಮದಲ್ಲಿದೆ, ಟ್ರಸ್ಟ್, ಅದಕ್ಕೆ ವರ್ಗಾಯಿಸಿದ್ದಾರೆ ಅಂತ. ಹಾಗಾಗಿ ಈಗ ಹಕ್ಕುಗಳನ್ನ ನಾನು ಅಧ್ಯಯನ ಕೇಂದ್ರದಿಂದ ತಗೋಬೇಕಾ, ಅವ್ರ ಮಕ್ಕಳಿಂದ ತಗೋಬೇಕಾ ಅನ್ನೋದು ಸಣ್ಣ ತೊಡಕಿದೆ. ಮಕ್ಕಳಿಗೂ ಆ ಗೊಂದಲ ಇದೆ. ಅಧ್ಯಯನ ಕೇಂದ್ರದ ಮಾಡಿ ಅಂತ ಹೇಳಿದ್ರೆ, ಅಯ್ಯೋ ಸಂತೋಷ ನೀವು ಮಾಡೋದಾದ್ರೆ ಅಂತ. ಅದ್ರ ಸ್ವಲ್ಪ ಇವ್ರ ಮಕ್ಕಳುಗಳಲ್ಲಿ ಇನ್ನೂ ಅದು ನಮಗ್ ಬರುತ್ತಾ, ಅವ್ರುಗಳು ಈತ ಹಕ್ಕುಗಳು ಅನ್ನೋ ಸಣ್ಣ, ಹಂಗಾಗಿ ಸ್ವಲ್ಪ ತಡ ಆಗಿದೆ. ಇಲ್ಲದ್ರೆ ಇಷ್ಟೆಲ್ಲ ಚಿತ್ರೀಕರಣಕ್ಕೆ ಹೋಗಿರ್ತಾ ಇದ್ದೆ. ಆ ಚಿತ್ರವನ್ನ ಮಾಡ್ಬೇಕು ಅಂತ, ಎಲ್ಲವೂ ಈ ತೊಡಕೆಲ್ಲ ನಿವಾರಣೆ ಆದ್ರೆ ಮಾಡ್ಬೇಕು ಅನ್ನೋ ಆಸೆ ನನ್ನದಾಗಿದೆ. ಅದರ ಹೊರತಾಗಿ ಇನ್ನು ಬೇರೆ ಬೇರೆ ವಸ್ತುಗಳನ್ನ ನಾನೇ ಸಿದ್ಧ ಮಾಡಿರುವಂತಹ 4-5 ಚಿತ್ರಕಥೆಗಳು ನನ್ನ ಪಟ್ಟಿಯಲ್ಲಿದೆ. ಎಲ್ಲದಕ್ಕೂ ಹಣಕಾಸಿನ ಇದು ಬೆಂಬಲ ಬೇಕಾಗುತ್ತೆ. ಅಂತಹ ವಸ್ತುಗಳ ಕಡೆನೆ ನನ್ನ ಗಮನ ಇದೆ. ಹಂಗ್ ನೋಡಿದ್ರೆ ರಾವ್ ಬಹದ್ದೂರ ನಿಸರ್ಗ ಅಂತ ಒಂದು ಕೃತಿ ಇದೆ, ಅದನ್ನ ಮಾಡ್ಬೇಕು ಅಂತ ಆಸೆ ಇತ್ತು. ಗ್ರಾಮಾಯಣ ಮಾಡ್ಬೇಕು ಅಂತ ಆಸೆ ಇತ್ತು. ಮಿರ್ಜಿ ಅಣ್ಣರಾಯರ್ದು ನಿಸರ್ಗ, ರಾವ್ ಬಹದ್ದೂರ್ದು ಗ್ರಾಮಾಯಣ ಇಂತ ಹಲವಾರು ಕೃತಿಗಳ ಮನಸ್ಸಿನಲ್ಲಿದೆ. ಎಲ್ಲದಕ್ಕೂ ಕಾಲ ಕೂಡು ಬರಬೇಕು. ಆಸೆ ಅಂತೂ ಬೆಟ್ಟದಷ್ಟಿದೆ, ನೋಡೋಣ. ನಿಮ್ಮ ಎಲ್ಲ ಆಸೆಗಳು ಕೈಗೂಡಬೇಕು. ಯಾಕಂದ್ರೆ ಒಬ್ಬ ಚಿತ್ರ ನಿರ್ದೇಶಕ ಇರ್ಬೋದು, ಸಾಹಿತಿ ಇರ್ಬೋದು, ಕಲಾವಿದ ಇರ್ಬೋದು, ನಮ್ಮೆಲ್ಲರ ಒಂದು ಜಂಟಿ ಹೊಣೆಗಾರಿಕೆ ಏನಂದ್ರೆ ಜನರನ್ನ ಬೌದ್ಧಿಕವಾಗಿ ಮೇಲ್ದರ್ಜೆಗೆ ಏರಿಸೋದು ಅಂತ. ಅದರಲ್ಲಿ ನಿರ್ಮಾಪಕಂದು ಮಾತ್ರ ಅಲ್ಲ, ಕಲಾವಿದರದ್ದು ಇದೆ ಅಂತ ಹೇಳಿ ತುಂಬಾ ಒಳ್ಳೆಯ ಆ ಸಂದೇಶವನ್ನ ನಿಜಕ್ಕೂ ನೀವು ಹೇಳಿರೋದು. ನಿರ್ದೇಶಕ ಮಾತ್ರ ಅಲ್ಲ, ನೀವು ಆಗ್ಲೇ ಹೇಳಿದೆ ಮಲಯಾಳಂ ಚಿತ್ರರಂಗದಲ್ಲಿ 2 ರೀತಿಯ ಮೂವೀಸ್ ಅಲ್ಲಿ ನಟಿಸುವ ಒಬ್ಬ ಕಲಾವಿದರು ಇರ್ತಾರೆ ಅಂತ. ಅಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಸುತ್ತಲಿನ ಸಮಾಜವನ್ನ ಮೇಲ್ದರ್ಜೆಗೇರಿಸುವುದೇ ಒಂದು ಕೆಲಸ ಆಗ್ಬೇಕು ಅಂತ. ಖುಷಿಯಾಗಿ ತುಂಬಾ ಸಂತೋಷ ಆಯ್ತು ಆ ಮಾತನ್ನ ಕೇಳಿ. ಥ್ಯಾಂಕ್ ಯು. ತುಂಬಾ ವಿಷಯಗಳನ್ನ ಮಾತಾಡಿದ್ರಿ. ಧನ್ಯವಾದಗಳು ಸರ್. ನಮಸ್ತೆ. ತುಂಬಾ ಇಷ್ಟ ಆಗಿರ್ಬೇಕು ನಿಮ್ಗೂ ಅಲ್ವಾ ವೀಕ್ಷಕರೇ? ಹೇಗೆ ಒಂದು ಸೊಸೈಟಿಯನ್ನ ಸಂಪನ್ನಗೊಳಿಸ್ತಾ ಹೋಗ್ಬೇಕು ಅನ್ನೋದನ್ನ, ಅದು ಚಿತ್ರದ ಮೂಲಕ ಮಾಡಬಹುದು ಅನ್ನೋದನ್ನ ಶೇಷಾದ್ರಿ ಅವರು ಹೇಳಿದ್ದಾರೆ. ನಮ್ಮ ಈ ಸಂದರ್ಶನ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಮತ್ತೆ ಇನ್ನೊಂದು ವ್ಯಕ್ತಿ ಜೊತೆ ಮುಂದೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.